ಯಾವುದೂ ಸರ್ಕಾರ ಇಲ್ಲ, ನಾವು ಸರ್ಕಾರ ಅಷ್ಟೇ ಇದ್ದೀವಿ. ಸರ್ಕಾರದ ಮುಂದೆ ಯಾವ್ಯಾವ ಸರ್ಕಾರ ಯಾವಾಗ ಬಂದಿದ್ವಿ ಎಲ್ಲ ಸರ್ಕಾರಗಳ ಮುಂದೆ ನಮ್ಮ ಬೇಡಿಕೆಗಳು ಹುಟ್ಟಿದವು. ನಮ್ಮ ಇಡೀ ಕರ್ನಾಟಕದಿಂದ ಎಲ್ಲ ಮೂಲೆಗಳಿಂದ ಕೂಡ ಕೊಡಿ ಭಾಗದ ಅಷ್ಟೇ ಅಲ್ಲ, ಈ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಎಲ್ಲ ಭಾಗಗಳಿಂದ ಮೂಲೆಗಳಿಂದ ಜೈನ ಸಮಾಜ ವತಿಯಿಂದ ಬೇಡಿಕೆಗಳು ಏನು ಈಗಾಗಲೇ ನಮ್ಮ ಮಹೇಶ್ ಕಾಸರ್ ಅವ್ರು ಹೇಳಿದರು. 7 ಬೇಡಿಕೆಗಳು, ಮುಖ್ಯ ಬೇಡಿಕೆಗಳು ಮತ್ತು ಇವ ಬೇಸಿಕ್ ಬೇಡಿಕೆಗಳು ಅದಾವೆ. ಇದಕ್ಕೇನು ಭಾಳ ದೊಡ್ಡ ಮಹತ್ವದ ನಿರ್ಣಯ ತೆಗೆದುಕೊಳ್ಬೇಕು ಅಥವಾ ಸಪ್ರೇಟಾಗಿ ಅದಕ್ಕೆ ಅಧಿವೇಶನ ಕರೀಬೇಕು, ಸೆಷನ್ ಕರಿಬೇಕು, ಅದು ಮಂಜೂರಿ ಪಡಿಬೇಕು, ಆ ರೀತಿಯಾಗಿ ಏನಿಲ್ಲ. ಆದ ಕಾರಣದಿಂದ ಈ ಬೇಡಿಕೆಗಳು ಬೇಸಿಕ್ ಇದಾವೆ. ಮತ್ತೊಂದು ವಿಶೇಷ ಅಂದರೆ ಅಲ್ಪಸಂಖ್ಯಾತರಂತೇಳಿ ಯಾವ್ಯಾವ ಧರ್ಮಗಳನ್ನು ಗುರುತಿಸಿಕೊಂಡಿದೆ ಅಲ್ಪಸಂಖ್ಯಾತರ ನೀವು ಇದಕ್ಕೆ, ಅದರಲ್ಲಿ ಕೂಡ ನಮ್ಮ ಜೈನ ಸಮಾಜ ಅಲ್ಪಸಂಖ್ಯಾತರು ಮತ್ತು ಎಲ್ಲಕ್ಕಿಂತ ಮಹತ್ವದ ಈಗಾಗಲೇ ಇವರೆಲ್ಲ ಇದ್ರು. ಒಂದಂದ್ರೆ ನಮ್ಮದು ಡಾಟಾ ಕಲೆಕ್ಷನ್, ಅದು ಭಾಳ ಡಾಟಾ ಜೈನ ಬಸದಿಗಳು ನಮ್ಮ ಪ್ರಾಚೀನ ಬಸದಿಗಳು ಏನಿದಾವೆ, ಯಾಕಂದ್ರೆ ಅವು ಮುಂದೆ ಹಾಳಾಗಿ ಹೋಗಬಾರ್ದು. ಅದ್ರದ್ದು ಏನು ಇತಿಹಾಸ ಉಳಿಬೇಕು ಅಂದ್ರೆ ಇದಕ್ಕೆ ಪ್ರಾಚೀನ ಬಸ್ತಿಗಳು ಏನಿದಾವೆ, ಪ್ರಾಚೀನ ಶಿಲೆಗಳು, ನಮ್ಮ ಜೈನರು ಯಾವ್ಯಾವ ಮತ್ತು ಆಸ್ತಿಗಳು ಅವತ್ತರ ಸರ್ವೆ ಆಗಿ ಗೆಜೆಟ್ ಆಗೋದು ಭಾಳ ಮಹತ್ವದ. ಯಾಕಂದ್ರೆ ಅದನ್ನು ಹಿತರಕ್ಷಣೆ ಮಾಡಬೇಕಾದ್ರೆ ನೀವು ಅದು ಮುಂದೆ ಏನು ನಿರ್ಣಯ ತಗೋತೀರಿ ಅದು ಹಿತರಕ್ಷಣೆ ಮಾಡಲಿಕ್ಕೆ ಯೋಗ್ಯ ಸಾಮರ್ಥ್ಯಗೊಳ್ರಿ. ಆದ್ರೆ ಅದು ಸರ್ವೆ ಮಾಡಿಕೊಂಡು ತಾವು ಡಾಟಾ ಕಲೆಕ್ಷನ್ ಆಗಿ ಗೆಜೆಟ್ ನೋಟಿಫಿಕೇಶನ್ ಆಯ್ತು ಮಾಡ್ತಾರೆ. ನಾವು ಮಾಡೋದಿಲ್ಲ, ನಾವು ಯಾರು ನಮ್ಮ ಜೈನ ಹೇಳೋದಿಲ್ಲ. ನೀವು ಸರ್ಕಾರ ವತಿಯಿಂದ ಏನು ನಿಮ್ಮ ಕಡೆ ಕಲೆಕ್ಷನ್ ಡಾಟಾ ಬೇರೆ ಧರ್ಮಗಳದೆಲ್ಲ ಇದೆ, ಆ ರೀತಿ ನಮ್ಮದು ಇರುತ್ತೆ. ಅದೊಂದು ನಾವು ಯಾಕಂದ್ರೆ ನಾವು ಅಲ್ಪಸಂಖ್ಯಾತರಿಗೆ ನೀವು ಹಿತರಕ್ಷಣೆ ಕೊಡಬೇಕಾಗ್ತದೆ. ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಟ್ಟು ನೀವು ಅಲ್ಪಸಂಖ್ಯಾತರಿಗೆ ಉಳಿದಿದ್ದೀವಿ. ನಾವು ಸಾಕಷ್ಟು ನಮ್ಮ ಕ್ಷೇತ್ರಗಳು ಮಂದಿರಗಳು ಇದಾವೆ ಇಡೀ ನಮ್ಮ ಭಾರತ ದೇಶದಲ್ಲೇನೇ ಇದಾವೆ. ಆದ್ದರಿಂದ ಮತ್ತೊಂದು ವಿಶೇಷ ಅಂದರೆ ನಮ್ಮದು ಯಾವುದೋ ಬೇರೆ ನಮ್ಮ ಅಲ್ಪಸಂಖ್ಯಾತರ ಏನು ಆಯೋಗ ಅದರಲ್ಲಿ ಬೇರೆ ಧರ್ಮ ಬಗ್ಗೆ ಧರ್ಮದವ್ರ ಜೋಡಿ ನಮ್ದು ಏನೂ ಇದಿಲ್ಲ. ನಮ್ಮ ಧರ್ಮಗಳು ನೀವು ಇದು ಕೊಡಂತ ಅದ ಬೇರೆ, ಯಾಕಂದರೆ ಪ್ರಾತಿನಿಧ್ಯ ಕೊಡಬೇಕಾಗ್ತದೆ. ಅಲ್ಪಸಂಖ್ಯಾತರಲ್ಲಿ ಕೂಡ ನಾವು ಅಲ್ಪಸಂಖ್ಯಾತರಿದ್ದೀವಿ ಮತ್ತು ಇನ್ನು ಇದರಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಷ್ಟಕ್ಕೆ ಸರ್ಕಾರ ಅದಕ್ಕೆ ಪ್ರತಿ ಸಲ ಬರ್ತಾರಪ್ಪ ಹೇಳ್ತಾರು, ನಿಯೋಗ ಕೊಡ್ತಾರು, ಇದು ಮನವಿ ಕೊಡ್ತಾರು, ಕೆಲವೊಂದು ಕೊಡ್ತಾರೋ ಶಾಂತಿ ರೀತಿಯಿಂದೆಲ್ಲ ಮಾಡ್ತೀವಿ ಮತ್ತು ಅದು ತೊಂದರೆನೂ ಮಾಡೋದಿಲ್ಲ. ಆದರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಇಲ್ಲಾಂದರೆ ಇದು ಉಗ್ರ ಸ್ವರೂಪ ಕೈಗೊಳ್ತದೆ. ಈ ರೀತಿಯಲ್ಲಿ ಸರ್ಕಾರಕ್ಕೆ ನಮಗೆ ಮನವಿ ಅದ, ಇನ್ನೂ ಅದರ ಮನವಿ ಅದ. ಆದರೆ ಅದನ್ನು ಮುಂದೆ ಉಗ್ರ ರೂಪ ತಗೊಳ್ಬಾರ್ದು. ಆ ರೀತಿಯಾಗಿ ನೋಡೋದೆಲ್ಲ ಸರ್ಕಾರ ಕೈಯಲ್ಲದ. ಮತ್ತು ಈ ಬೇಡಿಕೆಗಳು ಇಟ್ಟಿದ್ದೆವು, ಈ 7 ಬೇಡಿಕೆಗಳು ಸಾಮಾನ್ಯ ಬೇಡಿಕೆಗಳು ಇದಾವೆ. ಇದಕ್ಕೆ ಬಂದ ಬೇರೆ ಸರ್ಕಾರದವ್ರು ಬಂದು ಸ್ಪಂದಿಸಿ ಅದಕ್ಕೆ ನಮಗೆ ಆಶ್ವಾಸನೆ ಅಥವಾ ಅವ್ರಿಗೆ ಯಾವ ಬೇಡಿಕೆಗಳು ಯಾವ ರೀತಿ ಹಿಡಿಯೋದಕ್ಕೆ ಕೈಗೊಳ್ತಾರೋ ಅದ್ರ ಬಗ್ಗೆ ಆಶ್ವಾಸನೆ ಸರ್ಕಾರದ ಬಂದು ನಮಗೆ ಆಶ್ವಾಸನೆ ಕೊಡಬೇಕಂತ ನಾ ಈ ಮೂಲಕ ಮತ್ತೊಂದು ಸಲ ಮನವಿ ಮಾಡಿಕೊಡ್ತೀವಿ. ಅದು ಬೇಗನೆ ಕೊಡಂತ ಅವ್ರಿಗೆ ನಾವು ಆಗ್ರಹನೂ ಮಾಡ್ತೀವಿ. ಅಂದರೆ ಭಾಳಷ್ಟು ಇದಕ್ಕಿಂತ ಮುಂದೆ ಹೋಗ್ಬಾರ್ದು. ಮುಂದೆ ಹೋದಂದ್ರೆ ಉಗುರು ಸ್ವಲ್ಪ ತಗೋಬಾರ್ದು. ಇಷ್ಟ ಏನಾಗ್ತದೆ ಎಲ್ಲರಿಗೂ ಜೈ. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.